ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅರ್ಜುನ್ ಸರ್, ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಒಂದು ಸಿನಿಮಾ ಮಾಡಬೇಕಾದ್ರೆ ಅವಾಗಿಂದ ಒಂದು 3 ವರ್ಷ 4 ವರ್ಷ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಕೆಲವರು ಮಾತಾಡಿದ್ದಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಮಾರ್ಟಿನ್ಗೂ ಈ ಮಾರ್ಟಿನ್ ಸಿನಿಮಾ ವಿಚಾರಕ್ಕೂ ನಿಮಗೆ ಅದೇ ಥರ ಮಾತುಗಳು ಬಂದಿದೆಯಾ? ಅಲ್ಲ, ಮಾತುಗಳು ಬಂದಿದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮಾತುಗಳು ಬಂದಿದ್ದು. ಯಾಕೆಂತಂದ್ರೆ ಅಂಬಾರಿ 83 ಡೇಸಿಗೆ ಮುಗಿಸಿದ್ದಿದ್ದು ಸಿನಿಮಾ, ಫಸ್ಟ್ ಸಿನಿಮಾ ನಮ್ಮದು. ಅಂದರೆ ಹೋಗ್ತಾ 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 ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ಸ್ ಯಾರು ಇರಲಿಲ್ಲ. 5 ಜನ ಪ್ರೊಡ್ಯೂಸರ್ ಚೇಂಜ್ ಆದ್ರೆ ಅವತ್ತು. ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನ ತಗೊಂಬಂದು ಸಿನಿಮಾ ಮಾಡೋದು ಒಬ್ಬ ನಿರ್ದೇಶಕನಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಯಾಕೆಂತಂದ್ರೆ ನಾನು ಮಾಡಿದ್ದಂಥ 5 ಸಿನಿಮಾದಲ್ಲಿ 4 ಹೊಸಬರಿಗೆ ಮಾಡೋದಂಥ ಸಿನಿಮಾ. ಹೊಸಬರಿಗೆ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ಯಾರು ದುಡ್ಡು ಕೊಡಲ್ಲ. ನಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನನಗೇನೋ ಹೆಸರು ಬೇಕು ಅಂತಂದವ್ರು ಒಂದು 50 ಲಕ್ಷ ಕೊಡ್ತಾರೆ, ಇಲ್ಲಾಂದ್ರೆ ಒಂದು 20 ಲಕ್ಷ ಕೊಡ್ತಾರೆ. ಈ ಥರ 10 ಲಕ್ಷ 20 ಲಕ್ಷ 50 ಲಕ್ಷ ಈ ಥರ ಕಿತ್ಕೊಂಬಂದು ಮಾಡಿದ ಸಿನಿಮಾನೇ 4 ಸಿನಿಮಾ. ಯಾವುದು? ಅಂಬಾರಿ, ಅದ್ದೂರಿ, ರಾಟೆ ಆ್ಯಂಡ್ ಕಿಸ್. ಇದಕ್ಕೆ ಯಾರು ಪ್ರೊಡ್ಯೂಸರ್ ಹಿಂದೆ ಇರಲಿಲ್ಲ. ಅದ್ದೂರಿ ಅಂತೂ ಬೈ ಎಷ್ಟಾಯ್ತು ಅಂದ್ರೆ 3 ಲಕ್ಷ ಆಯ್ತು ಕಣ. ಅಂದ್ರೆ ಬನ್ನಿ ಶೂಟಿಂಗ್ ಹೋಗೋಣ ಅಂತ 3 ದಿವಸ ಶೂಟ್. ಅಂದ್ರೆ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು, ಈಗ ಒಂದು 60,000 ಸಿಕ್ತು ಅಂದ್ರೆ 60,000ಕ್ಕೆ ತಕ್ಕನಂಗೆ ನಾವು ಆ ಸೀನ್ ಹಾಕೋತಾ ಇದ್ವಿ. ಒಂದಿನ 3 ಲಕ್ಷ ಸಿಕ್ತು ಅಂದ್ರೆ 3 ಲಕ್ಷಕ್ಕೆ ಎಷ್ಟು ಒಂದು 5 ದಿನ ಶೂಟ್ ಮಾಡ್ಬೋದ ಮಾಡ್ತಾ ಇದ್ವಿ. ಅವತ್ತು ಗಾಂಧಿನಗರದ ಪ್ರೊಡ್ಯೂಸರು ಬಂದಿರಲಿಲ್ಲ, ಗಾಂಧಿನಗರದ ಯಾರು ಡಿಸ್ಟ್ರಿಬ್ಯೂಟರು ನಮ್ಗೆ ಯಾರು ದುಡ್ಡು ಕೊಟ್ಟಿರಲಿಲ್ಲ. ನಾವು ಕಷ್ಟಪಟ್ಟು ಎಲ್ಲ 4 ಸಿನಿಮಾದಲ್ಲೂ ಅಂದ್ರೆ ಅದನ್ನ ಭಿಕ್ಷೆ ಅಂತ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು. ಅದಕ್ಕೋಸ್ಕರ ದುಡ್ಡು ತಗೊಂಬಂದು ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು ನಾವ್ಯಾವುದೋ ಒಂದು ದೊಡ್ಡ ಸೂಪರ್ ಸ್ಟಾರ್ಗೆ ಸಿನಿಮಾ ಮಾಡಿದಾಗ ಏನಾಗುತ್ತೆ, ಎಲ್ಲ ಗಾಂಧಿನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಕೊಡ್ತಾರೆ, ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ. ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದ್ಸತಿ ಫೋನ್ ಮಾಡಿದ್ರೆ ಎತ್ತುತ್ತಾರೆ, 2ನೇ ಸತಿಗೆ ಯಾಕೆ ಅಂತಂದ್ರೆ ಸರ್ ಒಂಚೂರು ಒಂದು 10 ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಅಂತಂತಂದ್ರೆ ಹೌದಾ ಒಂದು 2 ದಿನ ಟೈಮ್ ಕೊಡಿ ಅಂತಾರೆ. ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಅದು 5 ಸತಿ ಆದ್ಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗೆ ದುಡ್ಡು ಕೊಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗಾಗಿ ನನ್ನ ಎಲ್ಲಾ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು. ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಯಾಕೆ ಅಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ರು ಸಿನಿಮಾ ಮಾಡಿದ್ರು, ಲೂಸ್ ಮಾದ ಯೋಗಿದ ಅಂಬಾರಿ ಸಿನಿಮಾ ಮಾಡಬೇಕಾದ್ರೆ 83 ಡೇಸ್ ಅಲ್ಲಿ ಒಂದು ದಿನಾನೂ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಸತ್ಯ ಹೆಗ್ಡೆ ಅವರೇ ನನಗೆ ಕ್ಯಾಮ್ರಾಮನ್ನು ಮತ್ತೆ ಮೋಹನ್ ಬಿಲ್ಕೆರೆ ಸರ್ ನನಗೆ ಆರ್ಟ್ ಡೈರೆಕ್ಟ್ರು. ಅದು ಬೇಗ ಮುಗಿದೋಯ್ತು. ಯಾವಾಗ ಏಪ್ರಿಲ್ 4th ಏನೋ ಶುರು ಮಾಡಿದ್ವಿ, ನೆಕ್ಸ್ಟ್ ಜನವರಿ 30th ರಿಲೀಸ್ ಮಾಡಿದ್ವಿ. 9 ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸು ಮಾಡಿಬಿಟ್ವಿ. ಬಟ್ ಅದಾದ್ಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ. ಅದ್ದೂರಿಗೆ ಅಂದ್ರೆ ತಿಂಗಳಲ್ಲಿ 2 ದಿನ ಶೂಟಿಂಗ್ 4 ದಿನ ಶೂಟಿಂಗ್ ಬರ್ತಾ ಇತ್ತು. ಅದು 1 ವರ್ಷ 6 ತಿಂಗಳೇನೋ ತಗೊಂಡ್ವಿ, ಅದನ್ನು ಮುಗಿಸಿದ್ವಿ. ಅದಾದ್ಮೇಲೆ ರಾಟೆ ಮತ್ತೆ ಐರಾವತ 2 ಅಟ್ ಎ ಟೈಮ್ ನಡೀತಾ ಇತ್ತು. ಅದು ಒಂದೇ ವರ್ಷದಲ್ಲಿ ರಿಲೀಸ್ ಆಯ್ತು. ಮತ್ತೆ ಕಿಸ್ ಅಂತ ಬಂದಾಗ ಕಿಸ್ಸಲ್ಲೂ ಅಷ್ಟೇ ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ. ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು. ಅದಾದ್ಮೇಲೆ ಬಡ್ಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನ ನಮ್ಮ ಕೈಲಿ ಆಗಲ್ಲ, ಇದನ್ನ ನಾವು ರಿಲೀಸ್ ಮಾಡಕ್ ಆಗಲ್ಲ ಅಂತಂದ್ರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಅವಾಗ ಏನ್ ಮಾಡಿದೆ, ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ 5 ಕೋಟಿ ಸೆಟ್ಲ್ಮೆಂಟ್ ಮಾಡ್ಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನಿಮಾ ರಿಲೀಸ್ ಮಾಡಿದೆ. ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನ ಹಿಂದೆ. ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ಗಳಿತ್ತು, ಮತ್ತೆ ಮಳೆ ಬರ್ತಾ ಇತ್ತು, ಮತ್ತೆ ಧ್ರುವ ಅವ್ರದ್ದು 2 ಸಿನಿಮಾನೂ ನಡೀತಾ ಇತ್ತು. ಕೆಡಿನೂ ನಡೀತಾ ಇತ್ತು, ಮಾರ್ಟಿನೂ ನಡೀತಾ ಇತ್ತು, ಡೇಟ್ಸ್ಗಳು ಅದು ನಡೀತಾ ಇತ್ತು. ಮತ್ತು ಅದಾದ್ಮೇಲೆ ಒಂದೆಷ್ಟು 240 ಡೇಸ್ ಒಂದು 50 ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಇದು ಮೋಕೋ ಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ. ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅದೇನಂತಂದ್ರೆ ಒಂದು ದಿನಕ್ಕೆ 3 ಶಾಟ್ ತೆಗಿಯೋಕ್ಕಾಗೋದು, 3 or 4 ಶಾರ್ಟ್ಸು. ಅದಲ್ಲದೆ ಅಂದರೆ ಲೇಯರ್ ಬೈ ಲೇಯರ್ ಒಂದೊಂದು ಶಾರ್ಟ್ನ 3 ಸರಿ 4 ಸರಿ ಶೂಟ್ ಮಾಡಬೇಕು. ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು, ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು, ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡಬೇಕು. ಮತ್ತೆ ಒಂದ್ಸತಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕಲ್ಲಿ ಹೋಗಿ ನಿಲ್ಲಬೇಕು ಕ್ಯಾಮ್ರಾ. ಅದನ್ನ ಮಾರ್ಕ್ ತಗೊಳ್ಳೋದಕ್ಕೆ ಒಂದೊಂದು ಶಾರ್ಟ್ 1 hour ತಗೋತಾ ಇತ್ತು. ಹಿಂಗಾಗಿ ನಾವು ಅನ್ಕೊಂಡಿದ್ದು 28 ಡೇಸೋ 32 ಡೇಸೋ ಅಂತ ಅನ್ಕೊಂಡಿದ್ವಿ. 10 ಡೇಸ್ ಜಾಸ್ತಿ ಆಯಿತು. ಅದಲ್ಲದೆ 10 ದಿನ ಮಳೆಗೆ ಸಿಗಾಕೊಂಡ್ವಿ ನಾವು. ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಷನ್ ಇಲ್ಲಿ ಅಲ್ವೇ ಅಲ್ಲ. ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ.
ಈ ಸಿನಿಮಾದಲ್ಲಿ ಆ ಥರದ್ದು ಅಂತ ಹೇಳ್ತಲ್ಲ, ಹಿಂದಿನ ನನ್ನ ಎಲ್ಲ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ.